ಮೂರ್ತಿ Yes, my lord. ಏನಿದು? The vehicle confiscate ಮಾಡಿದ್ರು. ಹಾ ಏನ್ Election. ಏನ್ ಸಾಗಣೆ ಮಾಡ್ತಿದ್ರಿ ವೆಹಿಕಲ್ ಅಲ್ಲಿ? Beer, 32 bottles beer election. ಮತ್ time. ಏನ್ ಮಾಡೋದು? In fact, the first suppleant court reversed the order of the commissioner mill. ಹಾ So again, the dishonorable court remanded the matter. ಆಯ್ತಲ್ಲಪ್ಪ, ಪ್ರಶ್ನೆ ಏನು ಅಂತಂದ್ರೆ ನಿಮ್ ಗಾಡಿ ತಾನೆ, ಲೈಸೆನ್ಸ್ ಇತ್ತೇನು ಬೀರ್ ಬಾಟಲ್ ತಗೊಂಡೋಕೆ? In fact, ಡಾಕ್ಯುಮೆಂಟ್ ಅಲ್ಲಿ it was an election time, it is falsely implicated. ಆಲ್ ದಿ ಮೋರ್ ನೆಸರಿ ಯು ಸಿ. ಮೂರ್ತಿ ಅಂತ ಸಂದರ್ಭದಲ್ಲೆಲ್ಲ ಕೊಡ್ಬಾರ್ದಲ್ಲ. ಜನಗಳ ಅಭಿಪ್ರಾಯ ಏನು ಅಂದ್ರೆ ಕುಡಿದ್ಬಿಟ್ಟು ಓಟ್ ಹಾಕ್ಬಿಡ್ತಾರೆ ಯಾರ್ಯಾರಿಗೂ ಅಂತ. It was playing with, no, by obtaining permission from the concerned. ಪರ್ಮಿಷನ್ ಅಲ್ಲ, ಸ್ಪೆಷಲ್ ಪರ್ಮಿಷನ್ ಬೇಕು ಅಂತ ಸಂದರ್ಭದಲ್ಲಿ. ಸ್ಪೆಷಲ್ ಪರ್ಮಿಷನ್ ಅಂತ ಇರುತ್ತೆ. ಎಲೆಕ್ಷನ್ ಬರುತ್ತೆ, ಎಲೆಕ್ಷನ್ ಹೋಗುತ್ತೆ, ನಮ್ಗೆ ಅದಿಲ್ದಲ್ನೆ ಮುಂದಕ್ಕೆ ಆಗೋದಿಲ್ಲ. ಬೆಳಗ್ಗೆ ಶುರುವಾಗೋದೇ ನಮ್ಗೆ ಅದರಿಂದ ಅದ್ ಬೇಕು, ಅದನ್ನ ಸಾಗಣೆ ಮಾಡಕ್ ನಮ್ಗೆ ಸ್ಪೆಷಲ್ ಪರ್ಮಿಷನ್ ಕೊಡಿ ಅಂತ ತಗೋಬೇಕು. ಅವಾಗ ಡಿಪಾರ್ಟ್ಮೆಂಟ್ ಅವರು ಕೊಡ್ತಾರೆ, ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅಂದ್ರೆ DC ಅವ್ರು ಕೊಡ್ತಾರೆ. Permission for election purpose, it was. ಮತ್ತೆಲ್ಲಿದೆ? ಏನ್ ಇಲ್ವಲ್ಲ. ರಿಲೀಸ್ ದಿಸ್ ಮ್ಯಾಟರ್ ನೋಡಿ ಅದೇನು ಅಂತ. ಅವ್ರಿಗೆ ಯಾವ್ದೋ ವೆಹಿಕಲ್ ಕಾನ್ಫಿಸ್ಕೇಶನ್ ಅಂತ. ಏನ್ ವೆಹಿಕಲ್ ಅಪ್ಪ? Innova cars. ಓ ಹಂಗಾರ್ ಬಿಡಿ, ಚೆನ್ನಾಗಿದ್ದಾರೆ, ಕೈ ತುಂಬಾ ಇರೋರು. ಟಾಟಾ ASPs ಆಗಿದ್ದಿದ್ರೆ ನೋಡೋಣ. ಇನೋವಾ ಕಾರಲ್ಲಿ ಹೆಂಗ್ ಮಾರಾಟ ಹೆಂಗ್ ತಗೊಂಡೋಗ್ತೀರಿ ನೀವು, ಸಾಗಣೆ ಮಾಡ್ತೀರಿ? ಅದೇನು ಕಮರ್ಷಿಯಲ್ ವೆಹಿಕಲ್ ಅಲ್ವಲ್ಲ. ಒಬ್ಬ ಮನುಷ್ಯ ಕುಡಿಯೋದಕ್ಕೆ ತನ್ನ ಪರ್ಸನಲ್ ಕನ್ಸಂಪ್ಷನ್ಗೆ 750 ml ಇಟ್ಕೋಬಹುದು. 7 ಜನ ಅಂತ ಇಟ್ಕೊಳ್ಳಿ, ಇನೋವಾದಲ್ಲಿ 7 ಜನ ಕೂತ್ಕೋಬಹುದು. 7 × 750 ml, ಅದಕ್ಕಿಂತ ಅರ್ಧ ಔನ್ಸ್ ಜಾಸ್ತಿ ಇದ್ರು ಹಿಡ್ದಾಕೊಂಡ್ಬಿಡುದು. ಕರೆಕ್ಟ್ ಆಗಿದೆ ಆರ್ಡರ್. ಪರ್ಸನಲ್ ಕನ್ಸಂಪ್ಷನ್ ಅಂತ, ಸ್ವಂತ ಕುಡಿಯಕ್ ಬೇಕು ಅಂತ ಒಬ್ಬೊಬ್ರು 750 ml ತಗೋಬಹುದು ಅಂತ ಕಾನೂನು ಹೇಳುತ್ತೆ. ಸೊ 750 ml 7 ಬಾಟ್ಲಿ ಇಟ್ಕೋಬಹುದು. 7 ಜನ ಇದ್ರೆ, ಇಬ್ರಿದ್ರೆ 2 ಬಾಟ್ಲಿ ಇಟ್ಕೋಬಹುದು. ನೀವು ಅಲ್ಲಿ ಹಿಡಿದಾಗ ಎಷ್ಟು ಜನ ಇದ್ರಿ ಒಳಗಡೆ? ಡ್ರೈವರ್ ಒಬ್ನೇ. ಮತ್ತೆ ಅವನೇನು 30 ಲೀಟರ್ ಅವನೇ ಕುಡಿಯಕ್ಕಾಗುತ್ತಾ? ನೋಡಿ ಹೇಳ್ತೀನಿ. ಮೂರ್ತಿ ಅವೆಲ್ಲ ಆಗಲ್ಲ ಮೂರ್ತಿ. ಆಲ್ ರೈಟ್, ರಿಲೀಸ್ಟ್. ಏನ್ ಮಾಡಕ್ ಬರಲ್ಲ. Entry model. Released on 20th, 21st. Interim order extended.